ಅಸ್ಸಲಾಮು ಅಲೈಕುಮ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ಬಾನು ಕಿಚನಲ್ಲಿ ರವಾ ಮೋದಕ ಇನ್ಸ್ಟೆಂಟಾಗಿ ಯಾವ ರೀತಿ ಮಾಡೋದಂತ ಶೇರ್ ಮಾಡ್ತಾ ಇದ್ದೀನಿ. ಹಾಗಾದರೆ ಈ ರೆಸಿಪಿನ ಯಾವ ರೀತಿ ಮಾಡೋದಂತ ನೋಡ್ಕೊಳ್ಳೋಣ. ಫಸ್ಟ್ ನಾನಿಲ್ಲಿ 4 ಟೀ ಸ್ಪೂನಷ್ಟು ತುಪ್ಪ ತಗೊಂಡಿದ್ದೀನಿ ಮತ್ತು 4 ಟೀ ಸ್ಪೂನಷ್ಟು ಎಣ್ಣೆ ತಗೊಂಡಿದ್ದೀನಿ. ನೀವು ಬೇಕಂದರೆ ಬರೀ ತುಪ್ಪದಲ್ಲೇ ಮಾಡ್ಕೋಬೋದು. ಇದು ಲೋ ಫ್ಲೇಮಲ್ಲೇ ಮಾಡಬೇಕು. ಫಸ್ಟ್ ನಾನಿಲ್ಲಿ 3/4 ಕಪ್ಪಷ್ಟು ಚಿರೋಟಿ ರವೆಯನ್ನು ತಗೊಂಡಿದ್ದೀನಿ. ಇದು 5 ನಿಮಿಷ ಲೋ ಫ್ಲೇಮಲ್ಲೇ ಫ್ರೈ ಮಾಡಬೇಕು. ಸ್ವಲ್ಪನೂ ಕಲರ್ ಚೇಂಜ್ ಆಗಬಾರ್ದು. ನೋಡಿ, 5 ನಿಮಿಷ ಇದೇ ಥರ ನಾನು ಫ್ರೈ ಮಾಡಿದ್ದೀನಿ. ಒಣ ಕೊಬ್ಬರಿನ ಮೇಲಿಂದ ಸಿಪ್ಪೆ ತೆಗೆದು ಅದು ತುರಿದು ನಂತರ ಮಿಕ್ಸಿಯಲ್ಲಿ ಹಾಕಿ ಸ್ವಲ್ಪ ರುಬ್ಕೊಂಡಿದ್ದೀನಿ. ನೋಡಿ, ಇಷ್ಟು ರುಬ್ಕೋಬೇಕು. ಇದು 3/4 ಕಪ್ಪು ರವೆಗೆ 1/4 ಕಪ್ ಆಗೋಷ್ಟು ಕೊಬ್ಬರಿನ ತೊಗೊಂಡಿದ್ದೀನಿ. ಇದು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. 1 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಇದು ಮೇಲಿಂದ ಸಿಪ್ಪೆ ತೆಗೆದಿಲ್ಲ ಅಂದರೆ ಕಲರ್ ಬ್ಲ್ಯಾಕ್ ಆಗಿಬಿಡುತ್ತೆ. ಈಗ 1/4 ಕಪ್ ಆಗೋಷ್ಟು ಸಕ್ಕರೆ ಪುಡಿನ ತಗೊಂಡಿದ್ದೀನಿ. ಸಕ್ಕರೆ ಪುಡಿನೇ ಮಾಡಿ ಹಾಕಬೇಕು ಇದಕ್ಕೆ. ಇಲ್ಲಿ 1 ಕಪ್ ಹಾಲು ತೊಗೊಂಡಿದ್ದೀನಿ. ಇದು ಬಿಸಿ ಮಾಡಿ ತೊಗೋಬೇಕು. ಈಗ ಸ್ವಲ್ಪ ಸ್ವಲ್ಪನೇ ಹಾಕಿ ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು. ಇದರಲ್ಲಿ ಕೆನೆನೂ ಹಾಕಬೇಕು. ನಿಮ್ಮ ಹತ್ರ ಎಷ್ಟಿದೆ ಅಷ್ಟು ಕೆನೆ ಹಾಕ್ಬೋದು. ನಾನಿಲ್ಲಿ 1 ಟೀ ಸ್ಪೂನ್ ಅಷ್ಟು ಹಾಕಿದ್ದೀನಿ. ಕೆನೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬೈಂಡಿಂಗ್ ಬರುತ್ತೆ. ಸ್ವಲ್ಪ ಸ್ವಲ್ಪನೇ ನೋಡ್ಕೊಂಡು ರವೆ ಎಲ್ಲ ಚೆನ್ನಾಗಿ ಮೆತ್ತಗಾಗಬೇಕು. ರವೆ ಮೆತ್ತಗಾಗಿಲ್ಲ ಅಂದರೆ ಮೋದಕ ಕ್ರ್ಯಾಕ್ ಆಗಿಬಿಡುತ್ತೆ. ನೋಡಿ, ನಾನಿಲ್ಲಿ 1 ಕಪ್ ಹಾಲು ತೊಗೊಂಡಿದ್ದೆ. ಅದರಲ್ಲಿ 3/4 ಕಪ್ಪಷ್ಟು ಹಾಕಿದ್ದೀನಿ. 3/4 ಕಪ್ ರವೆಗೆ 3/4 ಕಪ್ಪಷ್ಟೇ ಹಾಲು ತಗೊಳುತ್ತೆ. ನೀವು ನೋಡ್ಕೊಂಡು ಹಾಕ್ಕೋಬೇಕು. ಈಗ ಇದು ತಣ್ಣಗಾಗೋಕ್ಕೆ ಬಿಡಬೇಕು. ಈಗ ಬಿಸಿ ಇದೆ. ಅಷ್ಟರೊಳಗಡೆ ನಾವು ಫಿಲ್ಲಿಂಗ್ನ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ಅರ್ಧ ಕಪ್ ಆಗೋಷ್ಟು ಬೆಲ್ಲ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಬಾದಾಮಿ ಮತ್ತು ಗೋಡಂಬಿ ತೊಗೊಂಡಿದ್ದೀನಿ. ನಿಮಗೆ ಯಾವ ಡ್ರೈ ಫ್ರೂಟ್ ಇಷ್ಟನೋ ಅದೆಲ್ಲ ನೀವು ಹಾಕ್ಕೋಬೋದು. ಸ್ವಲ್ಪ ಇದರಲ್ಲಿ ಒಣ ಕೊಬ್ಬರಿನೂ ಹಾಕ್ತಾಯಿದ್ದೀನಿ. ಇದೆಲ್ಲ ಮಿಕ್ಸಿಯಲ್ಲಿ ಹಾಕಿ ಚೆನ್ನಾಗಿ ರುಬ್ಕೊಂಡು ಈ ಥರ ಸಣ್ಣ ಸಣ್ಣದಾಗಿ ಉಂಡೆ ಮಾಡ್ಕೊಂಡು ಇಟ್ಕೋಬೇಕು. ಈಗ ಇಲ್ಲಿ ರವೆನೂ ತಣ್ಣಗಾಗಿದೆ. ಇದು ಚೆನ್ನಾಗಿ 1 ಗಂಟೆ ಇಲ್ದಂಗೆ ಎಲ್ಲ ಮಿಕ್ಸ್ ಮಾಡಬೇಕಿದು. ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ. 1-2 ನಿಮಿಷ ಎಲ್ಲ ಮಿಕ್ಸ್ ಮಾಡಿ ಈ ಥರ ಮೋದಕ ಮಾಡೋದು ಮೋಲ್ಡ್ ಸಿಗುತ್ತೆ ಎಲ್ಲ ಕಡೆ. ಇದರಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಗ್ರೀಸ್ ಮಾಡ್ಕೊಂಡು ಇದು ಲಾಕ್ ಆಗಿಬಿಡಬೇಕು. ಈಗ ಸ್ವಲ್ಪ ಸ್ವಲ್ಪನೇ ರವೆ ತೊಗೊಂಡು ಆ ಮೋಲ್ಡ್ ಯಾವ ಶೇಪಲ್ಲಿದೆ ಅದೇ ಥರ ನೀವು ಈ ಥರ ಟೈಟಾಗಿ ಹಾಕಬೇಕು. ಫಸ್ಟ್ ನಾನು ಕೆಳಗಡೆ ಹಾಕಿ ನಂತರ ಸೈಡಲ್ಲಿ ಹಾಕ್ತಾಯಿದ್ದೀನಿ. ನೋಡಿ, ಟೈಟಾಗಿ ಹಾಕೋದ್ರಿಂದ ಶೇಪ್ ಯಾವ ಥರ ಇದೆ ಕರೆಕ್ಟಾಗಿ ಅದೇ ಥರ ಬರುತ್ತೆ ಮತ್ತು ಒಂದು ಕ್ರ್ಯಾಕ್ ಬರೋದಿಲ್ಲ. ರೆಸಿಪಿ ಇಷ್ಟ ಆಗ್ತಾಯಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಈಗ ಬೆಲ್ಲದ ಫಿಲ್ಲಿಂಗ್ ಏನು ಮಾಡ್ಕೊಂಡು ಇಟ್ಕೊಂಡಿದ್ವೋ ಅದನ್ನು ಮಧ್ಯದಲ್ಲಿ ಹಾಕಬೇಕು. ಈ ಥರ ಫಿಲ್ಲಿಂಗ್ ಬೇಡ ಅಂದರೆ ನೀವು ರವೆಗೆ ಸ್ವಲ್ಪ ಸಕ್ಕರೆ ಪುಡಿನ ಜಾಸ್ತಿ ಹಾಕ್ಕೋಬೇಕು. ನಾವಿಲ್ಲಿ ಬೆಲ್ಲನೂ ಹಾಕ್ತಾ ಇರೋದ್ರಿಂದ ಸ್ವಲ್ಪ ಸಕ್ಕರೆ ಪುಡಿನ ಕಡಿಮೆ ಹಾಕಿದ್ದೀನಿ. ಈಗ ಮೇಲಿಂದ ಸ್ವಲ್ಪ ರವೆ ಹಾಕಿ ಈ ಥರ ಫ್ಲ್ಯಾಟ್ ಮಾಡಬೇಕು. ಈ ಥರ ಮೋಲ್ಡ್ ನಿಮ್ಮ ಹತ್ರ ಇಲ್ಲ ಅಂದರೆ ನೀವು ಕೈಯಿಂದನೇ ಮೋದಕ ಶೇಪ್ ಕೊಡ್ಬೋದು. ಈಗ ಇದು ರೆಡಿ ಆಗಿದೆ. ಇದರ ಲಾಕ್ ತೆಗೆದು ಸ್ವಲ್ಪ ನಿಧಾನಕ್ಕೆ ತೆಗಿಬೇಕು. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ಒಂದು ಸ್ವಲ್ಪನೂ ಎಲ್ಲೂ ಒಡೆದೋಗಿಲ್ಲ. ಇದು ಕರೆಕ್ಟ್ ಮೆಜರ್ಮೆಂಟಲ್ಲಿ ಮಾಡಿದ್ರೆ ಈ ಥರ ಪರ್ಫೆಕ್ಟಾಗಿ ಬರುತ್ತೆ. ನಾನು ಇದೇ ಥರ ಎಲ್ಲ ಮಾಡ್ಕೊಂಡು ಆಮೇಲೆ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇದರಲ್ಲಿ 2ಕ್ಕೆ ನಾನು ಕಲರ್ ಹಾಕ್ತಾಯಿದ್ದೀನಿ. ನೀವು ಬೇಕಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಕಲರ್ ಹಾಕೋದ್ರಿಂದ ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸುತ್ತೆ. ನೋಡಿ, ಇದು 3 ಕಲರ್ ತೊಗೊಂಡು ಸ್ವಲ್ಪ ಅದರಲ್ಲಿ ನೀರು ಹಾಕಿ ಒಂದು ಸ್ಪೂನಿಂದ ಮಾಡ್ತಾಯಿದ್ದೀನಿ. ನೀವು ಒಂದು ಕಡ್ಡಿಯಲ್ಲಾದರೂ ಮಾಡ್ಕೋಬೋದು. ಈ ಥರ ಒಂದೊಂದೇ ಕಲರು ನಾನು ಎಲ್ಲ ಕಡೆನೂ ಹಾಕಿದ್ದೀನಿ. ನೋಡಿ, ಈಗ ಒಂದು ನಾನು ಕಟ್ ಮಾಡಿ ತೋರಿಸ್ತೀನಿ. ಒಳಗಡೆ ಫಿಲ್ಲಿಂಗ್ಗೆ ನೀವು ಬೆಲ್ಲ ಸ್ವಲ್ಪ ಕಲರ್ ತೊಗೊಂಡ್ರೆ ನಿಮಗೆ ಚೆನ್ನಾಗಿ ಕಾಣಿಸುತ್ತೆ.
ಈ ಥರ ಗೋಡಂಬಿ ಬಾದಾಮಿ ಎಲ್ಲ ಹಾಕಿ ಫಿಲ್ಲಿಂಗ್ ಮಾಡೋದ್ರಿಂದ ತಿನ್ನೋಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ. ಇಲ್ಲಿ 1 ಕಪ್ ರವೆಗೆ ನಾನು 12 ಮೋದಕ ಮಾಡಿದ್ದೀನಿ. ನೀವು ನೋಡ್ಕೊಂಡು ಮೆಜರ್ಮೆಂಟ್ನ ಡಬಲ್ ಮಾಡ್ಕೋಬೋದು. ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಅಲ್ಲಾ ಹಾಫೀಸ್.